ಪಂಚಾಯಿತಿ ಕೋಟಗಡ್ಡ ಸ್ಥಳ ಬಂದು ನಾವು ಗ್ರಾಮ ಬಂದು ನಾವು 1ನೇ ಸಾಲ ತಗೊಂಡ್ವಿ, ಕಟ್ಟಿದ್ವಿ. ಮತ್ತು 2ನೇ ಸಾಲ ಕೇಳಿದ್ರೆ ತಗೊಂಡಿದ್ದೀರಿ, ಸೀಲು ಎಲ್ಲ ತಗೊಂಡೋಗಿ ಬುಕ್ಕು ಎಲ್ಲ ನಮ್ಮ ಮೇಲೆ ಲೋನ್ ತಗೊಂಡು 10 ಜನ ಮೇಲೆ ಲೋನ್ ತಗೊಂಡು ಅವರೇ ತಿಂದ್ಬಿಟ್ಟಿದ್ದಾರೆ. ಮತ್ತು ನಾವು ಲೋನು ಕೊಡಲಿಲ್ಲ ಅಂದರು. ನಾವು ಕೇಳಕ್ಕೆ ಹೋದರೆ ರಾಯಲ್ಪಾಡಿಗೆ ಹೋದರೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಕೋಲಾರ್ಗೆ ಹೋದರೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಬ್ಯಾಂಕ್ದ ಅಧ್ಯಕ್ಷರಾದಂಥ ಮಾನ್ಯ ಬ್ಯಾಳೆಹಳ್ಳಿ ಗೋವಿಂದಗೌಡರು, 2 ಜಿಲ್ಲೆಗೂ ಅಧ್ಯಕ್ಷರವರು. ನಮ್ಮ ಶ್ರೀನಿವಾಸಪುರ ತಾಲೂಕು ಆಂಧ್ರ ಗಡಿ ಬಾರ್ಡು, ಆ ಗಡಿ ಬಾರ್ಡ್ರಲ್ಲೇ ರಾಯಲ್ಪಾಡ ಸಹಕಾರ ಸಂಘದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಶ್ರೀನಿವಾಸಪುರ ತಾಲೂಕು ಆಡಳಿತಾಧಿಕಾರಿಗಳಾಗಿರ್ತಂಥ ಶ್ರೀನಿವಾಸ್ ಎ.ವಿ. ಅಂತ ಅವ್ರದ್ದು ಎ.ವಿ. ಶ್ರೀನಿವಾಸದ್ದು ಅಂಕಾಲ್ ಮಡುಗು ಅಂತ ಅವ್ರದ್ದು ಅಧ್ಯಕ್ಷರದು ಮಂಡ್ಯಾಲ್ ನಾರಾಯಣ ಸ್ವಾಮಿದು. ಈ ಕೋಲಾರ ತಾಲೂಕು ಬ್ಯಾಳೆಹಳ್ಳಿ ಗೋವಿಂದಗೌಡರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಗೆ ಅಧ್ಯಕ್ಷರವರು. ನಾವೇ ಸಿಕ್ಕಿದ್ದೀವಿ ಅವ್ರಿಗೆ. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಾವೇ ಸಿಕ್ಕಿದ್ದೀವಿ. ಆ ಕಡೆ ಭಾಗದಲ್ಲಿರತಕ್ಕಂಥ ಮಹಿಳೆಯರಿಗೆ ಬೆನಾಮಿ ಹೆಸರಲ್ಲೇ 1,75,00,000 ಸಾಲ ಮಾಡಿ ತಿಂದಿದ್ದಾರೆ ಅವರು. ಅವರಿಗೆ ಸೂಕ್ತ ಕ್ರಮ ಜರುಗಿಸಲೇಬೇಕು. ಏನು ಅಂತಂದರೆ ನಾವು ಕೇಳಿದ್ದೀವಿ ಮೊದಲನೇ ಸಲ, ಯಾಕಪ್ಪ ನೀನು ಅಮ್ಮ ಈ ಸೀಲು ಇದು ರೆಸಲ್ಯೂಷನ್ ಬುಕ್ ಯಾಕೆ ಇಸ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರೆ, ಕೊಡಿ ನಿಮ್ಗೆ ಸಾಲ ಮರುಪಾವತಿ ಮಾಡ್ತೀವಿ, ಒಂದು ಕಂತು ಬಿಟ್ಟಿದ್ದೀವಿ, ಒಂದು ಕಂತು ನಾವು ಕೊಟ್ಟಿದ್ದೀವಿ, 2ನೇ ಕಂತು ನೀವು ಪಡೀರಿ ಅಂತ ನಮ್ಮ ಹತ್ರ ದೌರ್ಜನ್ಯವಾಗಿ ದುಮ್ಮಕ್ಕವಾರವಾಗಿ ಬೆನಾಮ ಹೆಸರಲ್ಲಿ ಎಷ್ಟು ಸಂಘಗಳಲ್ಲೇ 45-50 ಸಂಘಗಳಿದೆ. ಕನ್ನಡನೇ ಬರಲ್ಲ ಅವ್ರಿಗೆ. ಕೂಲಿ ಮಾಡೋದು ಏನೋ ಬಂದರೆ ಕೇಳಿದ್ರೆ ಅಲ್ಲಿ ಕೇಳಿದ್ರೆ ಯಾಕೆ ಸರ್ ನಮ್ಮ ಹತ್ರ ಬುಕ್ ಇಸ್ಕೊಂಡು ಹೋದ್ರು ಅಂತಂದರೆ, ನಿಮ್ಗೆ ಗೊತ್ತಿಲ್ಲ ಸಾಲ ಕೊಡ್ತೀವಿ ಅಂತ ಇಸ್ಕೊಂಡೋದು. ಕೇಳಿದಾಗ ನಮಗೆ ಸಾಲನೂ ಕೊಟ್ಟಿಲ್ಲ ಅವರು. ನಮ್ಗೆ ಬುಕ್ ಹೋಗಲಿ ರೆಸಲ್ಯೂಷನ್ ಬುಕ್ ಆದರೆ ಕೊಡಿ ಅಂತಂದ್ರೆ ಬುಕ್ಕು ಕೊಡಲಿಲ್ಲ. ಮತ್ತು ನಾವು ಕೇಳಿದಾಗ ಯಾರೋ ಒಂಥರ ಆ ಪಾರ್ವತಮ್ಮ ಬಂದು ಬುಕ್ ತೋರಿಸಿದ್ರು. ಅಣ್ಣ ನನಗೆ ಲೋನೇ ಕೊಟ್ಟಿಲ್ಲ, ಹೆಂಗಣ್ಣ ನನಗೆ ಅಕೌಂಟ್ಗೆ ದುಡ್ಡು ಬಿತ್ತು ಅಂತ ಕೇಳಿದಾಗ ಅವ್ರು ಕೇಳಿದ್ರೆ ಅಳ್ಕೊಂಬಿಟ್ರು. ಅಯ್ಯೋ ನಾನು ಆ ಭಾಗದಲ್ಲಿ ಆಂಧ್ರ ಗಡಿ ಬಾರ್ಡದಲ್ಲಿ ಸುನ್ಕಲ್ಲು ಮಜ್ರಾ ಕೊತ್ತಗಟ್ಟ ಗ್ರಾಮದಲ್ಲಿ ಪಾರ್ವತಮ್ಮ ಅಂತ ಬಂದು ಕೇಳಿದಾಗ, ಅಮ್ಮ ನಡಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸಿ ಯಾರ ಹೆಸರು ಹೋಗಿದೆ ಅಂತ ತನಿಖೆ ಮಾಡಿದ್ರೆ ಒಪ್ಪಲೇ ಇಲ್ಲ. ನಾವು ಸುಜಿತವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ರಾಯಲ್ಪಾಡು PSI ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದೆಲ್ಲ ದಾಖಲಾತಿಗಳು ನಮಗೆ ಬಂತು. ಯಾರ್ಯಾರು ನುಂಗಿದ್ದಾರೆ, ಯಾರ್ಯಾರ ಹೆಸರೆಲ್ಲ ಬೆನಾಮಿ ಸಾಲ ಮಾಡಿದ್ದಾರೆ ಅಂತ ಬಂದ ತಕ್ಷಣ ಕೇಳಿದ್ರೆ ಆ ಪ್ರಕಾರ ನಮ್ಗೆ ಸಿಕ್ತು ದಾಖಲಾತಿಗಳು. ಆ ಬೆನಾಮಿ ಸಾಲ ತಗೊಂಡಿದ್ದಾರೆ ನೋಡಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೆ ಅಧ್ಯಕ್ಷರಾದಂಥ ಬ್ಯಾಳೆಹಳ್ಳಿ ಗೋವಿಂದಗೌಡರು ನಮ್ಮ ಶ್ರೀನಿವಾಸಪುರ ತಾಲೂಕು ಬರೀ ರಾಯಲ್ಪಾಡು ಸೊಸೈಟಿಯಲ್ಲೇ 1,75,00,000 ತಿಂದಿದ್ದಾರೆ ಅಂತಂದರೆ, ಇಡೀ ನಮ್ಮ 2 ಜಿಲ್ಲೆಗಳಲ್ಲೂ ಇಲ್ಲೇ ಗೌರಿಬಿದನೂರಿಂದ ಹಿಡಿದು ರಾಯಲ್ಪಾಡುವರೆಗೂ ಪಲ್ಗೂರ್ಕೋಟ ಆಂಧ್ರ ಬಾರ್ಡ್ರ್ವರೆಗೂ ಹಿಡಿದು ಎಷ್ಟು ಕೋಟಿ ತಿಂದಿರ್ಬೋದು ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಯಾರ್ಯಾರು ನಾರಾಯಣ ಸ್ವಾಮಿ, ಶ್ರೀನಿವಾಸು ಮತ್ತು ಬ್ಯಾಳೆಹಳ್ಳಿ ಗೋವಿಂದಗೌಡರು ಅವರನ್ನು ಸ್ಥಳ ಪರಿಶೀಲನೆ ನಡೆಸಿ ಇಮಿಡಿಯೇಟಾಗಿ ತುರ್ತಾಗಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಮಾಡದೇ ಇದ್ದರೆ ನಾವು ಖಂಡಿತವಾಗಿ ನಾವು ಬಿಡಲ್ಲ. ಇವರೇ ಬೇಕಾ ತಿನ್ನೋಕ್ಕೆ? ನಮ್ಮ ಆಂಧ್ರ ಗಡಿ ಬಾರ್ಡು ಕೆಜಾಪು ಐಮನೋ ಮಹಾನ್ ಭಾವರು, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯರು. ಅವ್ರ ತಂದೆ ಮಹಾತ್ಮ ಗಾಂಧಿ ಮತ್ತು ಇಂದಿರಾ ಗಾಂಧಿ ಕುಟುಂಬದಲ್ಲಿ ಬೆಳೆತಿರ್ತಕ್ಕಂಥ ಮನುಷ್ಯ. ನಮಗೆ ನ್ಯಾಯ ಕೊಡಿಸಮ್ಮ, ನೀವೇ 2 ಬಾರಿ ಶಾಸಕರಾಗಿದ್ದೀರಿ, 2 ಬಾರಿ ಡೈರೆಕ್ಟರ್ ಆಗಿದ್ದೀರಿ, ಅದೇ ಸಂಘದಲ್ಲೇ ನ್ಯಾಯ ಕೊಡಿಸಿ. ನಾವೇ ಸಿಕ್ಕಿದ್ದೀವ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಸಿಕ್ಕಿದ್ದೀವ. ನಾವೆಲ್ಲ ನಿಮ್ಮ ಮಕ್ಕಳಲ್ಲ, ನಮಗೆ ನ್ಯಾಯ ಕೊಡಿಸಿ. ಅವರನ್ನು ಮೊದಲು ಬ್ಯಾಳೆಹಳ್ಳಿ ಗೋವಿಂದಗೌಡರನ್ನ ಮೊದಲು ಅರೆಸ್ಟ್ ನೀವೇ ಮಾಡಿಸ್ಬೇಕು. ನೀವು ಮಾಡಿಸಿದ್ರೆ ನೀವು 2 ಬಾರಿ ಶಾಸಕರು, ಈಗ ಅಧ್ಯಕ್ಷರು, ನೀವು ಏನು ಮಾಡ್ತೀರೇನೋ ಬ್ಯಾಳೆಹಳ್ಳಿ ಗೋವಿಂದಗೌಡರನ್ನ ಅರೆಸ್ಟ್ ಮಾಡಿಸಿದ್ರೆ ನೀವು ಉತ್ತಮ ಶಾಸಕರು ಅಂತ
ನಾವು ಪರಿವರ್ತನೆ ಮಾಡ್ಕೊಳ್ತೀವಿ. ಇಲ್ಲಾಂತಂದರೆ ನಾವು ನಮ್ಮ ಸುನ್ಕಲ್ಲು ರಾಯಲಪಾಡು ಪಂಚಾಯತಿ ಶ್ರೀನಿವಾಸಪುರ ತಾಲೂಕು ಕ್ವಾಟಗಡ್ಡ ಅಂತ ಸುನ್ಕಲ್ ಪಕ್ಕದಲ್ಲಿ ಮಜ್ರಾ ಅಂತ ಅಲ್ಲಿ ಸೊಸೈಟಿಯಲ್ಲಿ ರಾಯಲಪಾಡು ಪಂಚಾಯತಿ ಹತ್ರ ಸೊಸೈಟಿ ಇತ್ತು ಸ್ವಸಹಾಯ ಸಂಘದ 16-17ರಲ್ಲಿ ಲೋನ್ ಕೊಡೋಕ್ಕೆ ಎಲ್ಲ ಫಿಟಪ್ ಮಾಡಿದ್ವಿ. ಫಿಟಪ್ ಮಾಡಿದಾಗ ಊರಲ್ಲಿ ಎಲ್ಲರೂ ಓಡಾಡ್ತಾ ಈ ಸೆಕ್ರೆಟ್ರಿ ಅವರು ಎಲ್ಲ ಈ ಫೈಲ್ಸು ಎಲ್ಲ ಕ್ಯಾಶ್ ಇನ್ಕಮ್ ಬೇಕು ಅದು ಇದು ಬೇಕು ಅಂತ ತಗೊಂಡ್ರು. ಲೋನುಗಳು ಮಾಡಿದ್ರು 16-17ರಲ್ಲಿ. ಮತ್ತು 16-17ರಲ್ಲಿ ಆಗೋಯ್ತು, ಕಟ್ಬಿಟ್ಟು ಅಮೌಂಟ್ ಎಲ್ಲ ನಮ್ಮೂರ ಕಡೆಯವರು ಹೆಂಗಸರೆಲ್ಲ ಕಟ್ಬಿಟ್ರು. ಒಂದು 40 ಸಂಘಗಳು ಮಾಡಿದ್ದಾವೆ ನಮ್ಮ ಕಡೆ, 6 ಹಳ್ಳಿಗಳಿದ್ದಾವೆ. 40 ಸಂಘಗಳು ಮಾಡಿದ್ದಾರೆ, ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದಾರೆ. 40 ಸಂಘಗಳಲ್ಲಿ ಮತ್ತೆ 2ನೇ ಸಲ ಎಲ್ಲರಿಗೂ ಕೊಟ್ಟರು. ಈ ಕಾಂಚನ ಸಂಘಕ್ಕೆ, ಕೋಟಗಡ್ಡ ಕಾಂಚನ ಸಂಘಕ್ಕೆ ಅವ್ರು ಕೊಡಲಿಲ್ಲ ಅಮೌಂಟು. ಏನೋ ಬುಕ್ಕು ಆಡಿಟ್ ಮಾಡಬೇಕು, ಇದು ಏನು ಹೆಚ್ಚು ಕಮ್ಮಿ ಆಗಿದೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೇಳಿದ್ವಿ. ಸೊಸೈಟಿಗೆ ಹೋಗಿಬಿಟ್ಟು ಅವ್ರ ಜೊತೆಯಲ್ಲಿ ನಾವು ಇದ್ಕೊಂಡು ಕೇಳಿದ್ವಿ, ಈ ಸಂಘ ಕೊಡಲಿಲ್ಲ, ಯಾಕಪ್ಪ ಕೊಡಲಿಲ್ಲ ನಾರಾಯಣ ಸಾಮಣ್ಣ ಅವರು ಅಂದರೆ, ಇಲ್ಲಪ್ಪ ಇದು ಆಡಿಟ್ ಆಗಬೇಕು, ತಗೊಂಡು ಬಂದಿದ್ದೀನಿ ಆಡಿಟ್ಟು ಅಂತ ಹೇಳಿದ್ರು ನಾರಾಯಣ ಸ್ವಾಮಿ ಹೇಳಿದಾಗ ಮತ್ತೆ ಒಂದು 2 ಸಲ 3 ಸಲ ನಾವು ಕೇಳಿಬಿಟ್ರು ಕೊಡಲಿಲ್ಲ ಅವರು. ಏನು ಲೋನ್ ಆದರೂ ಕೊಡ್ತೀರೇನೋ ಅಂತ SC/ST ಜನ ಸೇರಿದವರು, ಆ ಬಾಡ್ರು ಕನ್ನಡ ಸರಿಯಾಗಿ ಬರಲ್ಲ, ಅವರು ಹೇಳೋದು ಗೊತ್ತಾಗಲ್ಲ ಅಂತ ಪಾಪ ಹೇಳಿದ್ರೆ ನಾವು 1 ಸಲ 2 ಸಲ 3 ಸಲ ಹೋಗಿ ಕೇಳಿದ್ರೂ ಕೊಡಲಿಲ್ಲ ಇವರು. ಮತ್ತೆ ಪಾಸ್ ಶೀಟ್ ತಗೊಳ್ಳೋಣ, ಇವ್ರಿಗೆ ಲೋನ್ ಯಾಕೆ ಕೊಡಲಿಲ್ಲ ನೀವು ಅಂತ ಚೆಕ್ ಮಾಡಿದಾಗ ಇವ್ರ ಹೆಸರುಗಳಲ್ಲಿ ಲೋನ್ ಬಂದುಬಿಟ್ಟಿದೆ. ಕಾಂಚನ ಸಂಘದಿಂದ ಲೋನ್ ತಗೊಂಡವ್ರೆ. ಎಲ್ಲಿ ಯಾರು ತಗೊಂಡವ್ರೆ ಅಂತ ಕೇಳಿದ್ರೆ 2 ಸರಿ ಕೊಟ್ಟರು ಆನ್ಸರೇ ಕೊಡ್ತಾ ಇಲ್ಲ ಅವರು. ಯಾರು? ನಾರಾಯಣ ಸ್ವಾಮಿ, ರಾಯಲಪಾಡು ಸೊಸೈಟಿ ನಾರಾಯಣ ಸ್ವಾಮಿ ಕೊಡ್ತಾನೇ ಇಲ್ಲ. 2 ಸಲ ಹೋದ್ರು 3 ಸಲ ಹೋದ್ರೂ ಕೇಳ್ತಾ ಇಲ್ಲ, ಏನು ಮಾಡಿದ್ರು ಇದಿಲ್ಲ. ನಮಗೆ ರಾತ್ರಿ ಮೊನ್ನೆ ಹೇಳಿದ್ರು, ಊರಲ್ಲಿ ರಾಯಲಪಾಡು ಕಡೆ ಓಡಾಡ್ತಾ ಇದ್ವಿ, ಅದಕ್ಕೋಸ್ಕರ ಹೇಳಿದ್ರು, ಕೇಳೋಣ ಹೋಗಿ ನಡಿ ಅಂತ ನಾವು ಹೋದ್ವಿ. ಸೊಸೈಟಿಯಲ್ಲಿ ಕೇಳಿದ್ರೆ ಅವರೇನು ಆನ್ಸರೇ ಕೊಡ್ತಾ ಇಲ್ಲ ಅದಕ್ಕೆ. ಮತ್ತು ಪೊಲೀಸ್ ಸ್ಟೇಷನ್ ಕರೆಸಿದ್ವಿ ಅವ್ರಿಗೆ. ಪೊಲೀಸ್ ಸ್ಟೇಷನ್ಗೆ ಬಂದು ಅದು ನಿಮ್ಮ ರಿಜಿಸ್ಟ್ರ್ ಬುಕ್ಕು ನಮ್ಮ ಕಾಂಚನ ಸಂಘದಲ್ಲಿ ಹೆಸರು ಕಾಸು ಹಿಂಗೆ ಆಗೋಗಿದೆ ಸರ್ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಕರೆಸಿದ್ರು, ಸಬ್ ಇನ್ಸ್ಪೆಕ್ಟರ್ ಕರೆಸಿದಾಗ ಹೇಳಿದ್ರೆ ಅವರು ಏನು ಹೇಳಿದ್ರು, ರಿಜಿಸ್ಟ್ರ್ ಬುಕ್ ಇಲ್ಲ ನಮ್ಮ ಹತ್ರ, ಏನಿಲ್ಲ, ಬ್ಯಾಂಕ್ ಕಳಿಸ್ಬಿಟ್ಟಿದ್ದೀವಿ ಅಂದರು. ಆವಾಗ ಸಬ್ ಇನ್ಸ್ಪೆಕ್ಟ್ರ್ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ನಮಗೆಲ್ಲ ನಾವು ಡಾಕ್ಯುಮೆಂಟ್ ತಗೊಂಡು ಬೇಲಲ್ಲಿ ಗೋವಿಂದಗೌಡರು, ಈ ಶ್ರೀನಿವಾಸ ಮೂರ್ತಿ, ಇನ್ನೊಬ್ರು ಯಾರೋ ಇದ್ದಾರೆ ಮುನಿಯಪ್ಪ ಅಂತ 3 ಜನ 4 ಜನ ಶ್ರೀನಿವಾಸರಿಗೆ ಬಂದು ಕೇಳಿದ್ವಿ ನಾವು. ಕೇಳಿದ್ರೆ ಇಲ್ಲ ಅವ್ರ ಹೆಸರಲ್ಲೆಲ್ಲ ಅಮೌಂಟ್ ಇದೆ, ನಾವು ಹೆಂಗೆ ಕೊಡೋಕ್ಕಾಗ್ತೀವಿ ಅಂತ ಕೇಳಿದ್ರು. ಅಲ್ಲಿ ಕೇಳಿದ್ರೆ ಏನು ಹೇಳಲಿಲ್ಲ. ಸಬ್ ಇನ್ಸ್ಪೆಕ್ಟ್ರ್ ಮತ್ತೆ ಕರೆಸಿ ನೀವೇನಿದ್ರು ಪ್ರೂಫ್ ತಗೊಂಡು ಬಂದು ಕೊಡ್ರಪ್ಪ ಅಂದರು. ನಾವು ತಗೊಂಡು ಎಲ್ಲ ರಾತ್ರಿ FIR ಆಗಿದೆ ಅವ್ರ ಮೇಲೆ. ಅವರು ಸೊಸೈಟಿ ಬೇರೆ ಅವ್ರು ಕರೆಸಿದ್ದೀವಿ, ರಾತ್ರಿನೂ ಕರೆಸಿದ್ದೀವಿ ನಾರಾಯಣ ಸ್ವಾಮಿ ಅವ್ರನ್ನ. ನಿಮ್ಮ ಮೇಲೆ FIR ಮಾಡ್ತೀವಿ, ಇಲ್ಲ ಅಂದರೆ ನಮ್ಮ ಬುಕ್ ಆದರೂ ತೋರಿಸಿ, ನಾವು ತೊಗೊಂಡಿರೋದು ಅಕೌಂಟಿಗೆ ಕಾಸು ಹಾಕಿರೋದು ತೋರಿಸಿ, ಚೆಕ್ ಬುಕ್ಕಲ್ಲೋ ಇಲ್ಲ ಯಾವುದ್ರಲ್ಲಿ ಕೊಟ್ಟಿದ್ರು ಅದರಲ್ಲಿ ತೋರಿಸಿ, ನೀವು ರಿಜಿಸ್ಟ್ರ್ ಬುಕ್ಕು ಅಂದ್ರೂ ತೋರಿಸ್ಲಿಲ್ಲ ಅವರು. ನಾರಾಯಣ ಸ್ವಾಮಿಯವರು A1 ರಾಯಲಪಾಡು ಸೊಸೈಟಿ ಸಂಘ ಅವರು. 2ನೇವ್ರಿಗೆ ಶ್ರೀನಿವಾಸಪುರ ಆಡಳಿತ ಅವರು ಶ್ರೀನಿವಾಸ್ ಖಾತಾ DCC ಬ್ಯಾಂಕಿಂದ ಶ್ರೀನಿವಾಸಪುರದ್ದು ಕೇಳಿದ್ರಿ, ಅಲ್ಲಿ ಇಲ್ಲ. A4 ಬ್ಯಾಲಲ್ಲಿ ಗೋವಿಂದಗೌಡರು ಮೋಹನ್ ಬಾವ್ರು, ಇವರು 2 ಸಲ ಅಧ್ಯಕ್ಷರಾಗಿದ್ದರು. ಇವರು ಎಲ್ಲ ನಮ್ಮ ಸೊಸೈಟಿಗೆ ಕಾಸು ಕೊಡ್ತೀವಿ ಅಂತ ನಮ್ಮ ಸಂಘಗಳಿಗೆ 31,75,00,000 ಆಗಿದೆ ಇಲ್ಲಿ. ಇದರಲ್ಲಿ ನಮ್ಮ ರಾಯಲಪಾಡು ಸೊಸೈಟಿಯಲ್ಲಿ ಮಾತ್ರ ಒಂದು 200-250 ಸಂಘಗಳಿದ್ದಾವೆ ಸರ್. ಅಲ್ಲಿ 250 ಸಂಘಗಳಿದ್ದಾವೆ. ಅದರಲ್ಲಿ 35 ಸಂಘಗಳು ಮಾತ್ರ ಹಿಂಗೆ ಊರಿಗೆ, ನಮ್ಮ 40 ಸಂಘಗಳಲ್ಲಿ 1 ಸಂಘನೇ ಇಲ್ಲಿ ಡಿಫ್ರೆನ್ಸ್ ಆಗಿರೋದು. ನಮ್ಮ 10 ಹಳ್ಳಿಗಳಲ್ಲಿ 1 ಸಂಘನೇ ಡಿಫ್ರೆನ್ಸ್ ಆಗಿರೋದು. ಮಿಕ್ಕಿದ ಸಂಘಗಳಿಗೆಲ್ಲ ಕೊಟ್ಟಿದ್ದಾರೆ, ಕಟ್ತಾ ಇದ್ದಾರೆ. ಈ 1 ಸಂಘಕ್ಕೆ ಕೊಟ್ಟಿಲ್ಲ ಕಾಸು, ಇದು ಡ್ರಾ ಮಾಡಿಬಿಟ್ಟವ್ರೆ ಇವರು. ಈಗ 1 ಸಂಘಕ್ಕೆ 1,75,00,000 ಇಲ್ಲ ಸರ್, ಅದು 35 ಸಂಘಗಳು 5,000 ಒಂದು ತಲಾ ಬಂದು, ಒಬ್ಬ ಹೆಂಗಸರಿಗೆ ಬಂದು 50,000 ಬರ್ತದೆ ಸರ್. ಒಬ್ಬ ಹೆಂಗಸರಿಗೆ 10 ಜನ ಗ್ರೂಪ್ ಇರ್ತಾರೆ, ಅವ್ರ ಹೆಸರಲ್ಲಿ ಪ್ರತಿನಿಧಿ 1-2 ಅಂತ ತಗೊಳ್ತಾರೆ. ಅವ್ರ ಹೆಸರಿಗೆ ಚೆಕ್ ಕೊಡ್ತಾರೆ, ಇಲ್ಲಾಂದರೆ ಅಮೌಂಟ್ ಅವ್ರಿಗೆ ಹಾಕ್ತಾರೆ. ಹಂಗೆ ಕೊಡ್ದಂಗೆ ನೇನು ಇಲ್ದಂಗೆ 35 ಸಂಘಗಳು ಕೊಟ್ಟಿದ್ದಾರೆ ಸರ್. ಹಂಗೆ ಈಗೆಲ್ಲ ಇವರೇ ಡ್ರಾ ಮಾಡ್ಕೊಂಡು ತಿಂದ್ಬಿಟ್ರದ ಅದು ಇದು ಎಲ್ಲ ತಗೊಂಡಿದ್ದೀವಿ ಸರ್, ಪೇಪರ್ಗಳೆಲ್ಲ ತಗೊಂಡು ಚೆಕ್ ಮಾಡ್ತಾ ಇದ್ದೀವಿ ಸರ್. ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಸರ್. ನಮ್ಮ ನ್ಯಾಯ SC/SC ಎಲ್ಲ ಇರೋರು ಆ ಕಡೆ ರಾಯಲಪಾಡು ಪಂಚಾಯತಿಯಲ್ಲಿ ಎಲ್ಲ ಅದೇ ಅವರೇ ಇರೋರು. ನೋಡಿ ಸರ್, 50,000 5 ಲಕ್ಷ ತಗೊಂಡ್ರೆ ಕಾಂಚನ ಸಂಘಕ್ಕೆ ಒಂದು ನೋಡಿ ಸರ್, ಈ 35 ಸಂಘಗಳಿದ್ದಾವೆ ಸರ್. ಹಿಂಗೆ ಈ ಸಂಘಗಳಲ್ಲಿ ಹೆಂಗೆ ಅನ್ನೋದು ಪ್ರೂಫ್ ಸಿಗ್ತಾ ಇಲ್ಲ ಸರ್, ಅವ್ರು ಕೊಡ್ತಾನೆ ಇಲ್ಲ ನಮಗೆ ಡಾಕ್ಯುಮೆಂಟ್. ಹೌದು, ಚೆಕ್ಕೂ ಕೊಟ್ಟಿದ್ದಾರೆ ಸರ್, ಡ್ರಾ ಆಗಿರೋದು ಚೆಕ್ಕೂ ಇದೆ ಸರ್ ಇದರಲ್ಲಿ. ನೋಡಿ ಸರ್, 10 ಲಕ್ಷದೊಂದು ಇದು ಬ್ಯಾಲಲ್ಲಿ ಗೋವಿಂದಗೌಡರು ಸೈನ್ ಹಾಕಿದ್ದಾರೆ ಸರ್ ಇದಕ್ಕೆ.
25 ಲಕ್ಷದ್ದು ಒಂದು ಕೊಟ್ಟಿದ್ದಾರೆ ಸರ್ ಇಲ್ಲಿ. ನಮ್ಮ ಸೊಸೈಟಿ ರಾಯಲ್ಪಾಡ್ ಸೊಸೈಟಿಯಲ್ಲಿ 75 ಲಕ್ಷ ಇದಾಗಿದೆ ಸರ್. ಒಂದು 25 ಲಕ್ಷದ್ದು ಒಂದು ಚೆಕ್ ಸರ್, 10 ಲಕ್ಷದ್ದು ಒಂದು ಚೆಕ್ ಸರ್, 1 ಕೋಟಿ ಸರ್, ಇದು 1 ಕೋಟಿದು ಒಂದು ಚೆಕ್ಕು. ಅವ್ರು ಬ್ಯಾಲಲ್ ಗೋವಿಂದಗೌಡರು ಸೈನ್ ಹಾಕಿದ್ದಾರೆ ನೋಡಿ ಸರ್ ಇಲ್ಲಿ. ಇವ್ರಿಗೂ ಹೆಣ್ಮಕ್ಳು ಇಲ್ದಂಗೆ ಹೆಣ್ಮಕ್ಳಿಗೆ ಹಿಂಗೆ ಅವ್ರ ಹೆಸ್ರುಗಳಲ್ಲಿ ಏನು ತಗೋಬೇಕು ಸರ್ ಇವರು? ಊರುಗಳೆಲ್ಲ ಹಿಂಗೆ ಮಾಡ್ತಾ ಇದು ನೋಡಿ ಸರ್, ಒಂದು 50 ಲಕ್ಷದ್ದು ಇದು ಚೆಕ್ಕು. ಇದು ಬ್ಯಾಲಲ್ಲಿ ಗೋವಿಂದಗೌಡರು ಸೈನ್ ಮಾಡಿರೋದು. ಇಲ್ಲೆಲ್ಲ ಟೋಟ್ಲ್ ಮಾಡಿ ಅವರು ಮಾಡಿಸಿರೋದು. ಇದೆಲ್ಲ ಮಾಡಿ ನಮಗೆ ಸೊಸೈಟಿಗೆ ಕಾಸು ಇಲ್ದಂಗೆ, ಹೆಣ್ಮಕ್ಳಿಗೆ ಕಾಸು ಕೊಡ್ದಂಗೆ ಏನೋ ಅವರು ಸ್ವಾಮಿಯವರು ಇದ್ದರು ಕೊಡ್ತಾಯಿದ್ರು, ಹಂಗೆ ಹಿಂಗೆ. ಇದೇನೂ ಇಲ್ದಂಗೆ ಇದು ಮಾಡಿಬಿಟ್ರು, ಇದು ಕೊಡ್ದಂಗೆ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದಾರೆ. ಇವಾಗ ನಮಗೆ ಲೋನುಗಳು ಬೇಕು ಅಂತ ಕೇಳಿದ್ರೆ ಲೋನ್ ಕೊಡ್ತಾಯಿಲ್ಲ. ಹಳ್ಳಿಗಳಲ್ಲಿ ಏನು ಮಳೆ ಇಲ್ಲ, ಏನಿಲ್ಲ, ವ್ಯವಸಾಯ ಮಾಡ್ಕೊಳಕ್ಕೆ 50,000 ಬಡ್ಡಿ ಇಲ್ದಂಗೆ ಕೆಲಸಗಳಿದ್ದರೆ ಚೆನ್ನಾಗಿ ಅನುಕೂಲ ಆಗ್ತಾಯಿತ್ತು. ಇವರು ಇದ್ದಿಲ್ದಂಗೆ ಅವ್ರಿಗೆ ಪಾಪ SC ಜನನೇ ಸರ್, SC ST ಇಬ್ಬರು ಇದ್ದಾರೆ ಸರ್ ಅಲ್ಲಿ. ಅದಕ್ಕೋಸ್ಕರ ಇದು ಅನ್ಯಾಯ ಆಗಿದೆ ಅಂತ ನಾವು FIR ಹಾಕಿ ಇದು ಮಾಡಬೇಕು ಅಂತ, ನ್ಯಾಯ ಮಾಡಿಸ್ಬೇಕು ಅಂತ ನಾರಾಯಣ ಸ್ವಾಮಿ ಅವ್ರಿಗೂ, ಬ್ಯಾಲಲ್ ಗೋವಿಂದಗೌಡಗೂ, ಇವ್ರು ಶ್ರೀನಿವಾಸು, ಇವರೆಲ್ಲ ಒಂದು 3-4 ಜನ ಇದ್ದಾರೆ ಸರ್. ಈ 3-4 ಜನಕ್ಕೂ ಏನು ಅನ್ನೋದು, ಇದು ಇಲ್ಲೇ ಚೆಕ್ಗೆ ಸೈನ್ ಮಾಡಿರೋದು ನಾರಾಯಣ ಸ್ವಾಮಿ, ಬ್ಯಾಲಲ್ ಗೋವಿಂದಗೌಡ ಸರ್ ಮಾಡಿರೋದು. ಇವರಿಗೆಲ್ಲ ಇದಾಗಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ ಸರ್.